ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ವತಿಯಿಂದ ಏನು ಭಾಳಷ್ಟು ವರ್ಷಗಳ ನಂತರ ಒಂದು ಅಪ್ಲಿಕೇಶನನ್ನು ಕರೆದಿದ್ದಾರೆ. ಪ್ಯಾರಾಮೆಡಿಕಲ್, BSc ನರ್ಸಿಂಗ್, GNM ನರ್ಸಿಂಗ್ ಹಾಗೂ ವಿವಿಧ ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ. ಸೊ ಆ ಒಂದು ಅಪ್ಲಿಕೇಶನ್ಸ್ ಇವತ್ತಿಂದ ಆರಂಭವಾಗುತ್ತೆ. ಇವತ್ತು 17 ತಾರೀಕು, ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ 1 ತಿಂಗಳ ಕಾಲ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಈ ಒಂದು PDF ಅನ್ನು ಕೂಡ ನಾನು ಟೆಲಿಗ್ರಾಮದಲ್ಲಿ ಕೊಟ್ಟಿದ್ದೇನೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ಗಳು ಏನೆಲ್ಲ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾತ್ರ ಇಲ್ಲಿ ನಿಮ್ಗೆ ಹೇಳಿದ್ದೇನೆ. ಆಲ್ರೆಡಿ ನಾನು ವಿಡಿಯೋಗಳನ್ನು ಕೂಡ ನಿಮಗೆ ಮಾಡಿ ಶೇರ್ ಮಾಡಿದ್ದೇನೆ. ಆದರೂ ಕೂಡ ನಿಮಗೆ ಇಲ್ಲಿ ಓವರಾಲ್ ಮಾಹಿತಿಯನ್ನು ಕೊಡ್ತೇನೆ. ಸೊ ನೋಡಿ, ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕಂತಂದರೆ ನಿಮಗೆ ಮಿನಿಮಮ್ ಏಜ್ ಎಷ್ಟಿರಬೇಕಂತಂದರೆ 18 ವರ್ಷ ತುಂಬಿರಬೇಕು. ಅದಕ್ಕಿಂತ ಮೇಲೆ ನೀವು ಅಂದರೆ 33-35 ವರ್ಷದ ಮೇಲಿರುವಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಅವರ ಒಂದು ಏಜಿನ ಪ್ರಕಾರ, ಅವರ ಕಾಸ್ಟ್ಗಳ ಆಧಾರದ ಮೇಲೆ. ಅದರ ಜೊತೆಗೆ ಇಲ್ಲಿ ಫೀಸ್ ಎಷ್ಟಿರುತ್ತೆ ಅಂದರೆ 500 ರೂಪಾಯಿ ಬೇರೆ ಅಭ್ಯರ್ಥಿಗಳಿರುತ್ತೆ. SC ST ಎಕ್ಸ್ ಸರ್ವಿಸ್ ಮ್ಯಾನು, PWD ಫಿಮೇಲ್ಗಳಿಗೆ ಮತ್ತು ಇಕನಾಮಿಕಲಿ ವೀಕರ್ ಇರುವಂಥವ್ರುಗಳಿಗೆ 250 ರೂಪಾಯಿ ಇರುತ್ತೆ. ಸೊ ಯಾರು SC ST ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ಟ್ರಾನ್ಸ್ಜೆಂಡರು, ಫಿಮೇಲು, ಇಕನಾಮಿಕಲಿ ವೀಕರ್ ಇರುವಂಥವ್ರನ್ನು ಹೊರತುಪಡಿಸಿ ಬೇರೆ ಕಾಸ್ಟ್ನವರಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಇದನ್ನು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಿ ಫೀಸನ್ನು ಪೇ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸುಮಾರು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಸಪ್ರೇಟಾಗಿ ಕೂಡ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದೀನಿ. ಇಲ್ಲಿ ಆನ್ಲೈನ್ ಪ್ರಕ್ರಿಯೆ ಮೂಲಕ ಎಕ್ಸಾಮನ್ನು ತೊಗೊತಾರೆ. ಇದು ಸೆಲೆಕ್ಷನ್ ಹೆಂಗಿರುತ್ತೆ ಅಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಪ್ರೊಫೆಷನಲ್ ಅಬಿಲಿಟಿ, ಜನರಲ್ ಅವೇರ್ನೆಸ್ಸು, ಅರ್ಥಮೆಟಿಕ್ಕು, ಇಂಟೆಲಿಜೆನ್ಸು, ಆಮೇಲೆ ಜನರಲ್ ಸೈನ್ಸು, ಈ ರೀತಿಯಾದಂಥ ಒಂದು ಎಕ್ಸಾಮನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮಲ್ಲಿ ನೀವು ಪಾಸ್ ಆದರೆ ಮಾತ್ರ ನಿಮಗೆ ಜಾಬ್ಗಳನ್ನು ಸಿಗುವಂಥದ್ದು. ಇಲ್ಲಿ ಸುಮಾರು ಜಾಬ್ಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಡಿವೈಡ್ ಮಾಡಿದ್ದಾರೆ. ಸೊ ಈ ಒಂದು ಹುದ್ದೆಗಳಲ್ಲಿ ಇರುವಂಥದ್ದು ನರ್ಸಿಂಗ್ ಸೂಪರ್ಡೆಂಟ್, ಸ್ಪೆಷಲಿ ಏನಂದರೆ ನಮ್ಮ GNM ನರ್ಸಿಂಗು, BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸುಮಾರು ಹುದ್ದೆಗಳನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಸುಮಾರು 700ಕ್ಕೂ ಹೆಚ್ಚು ಹುದ್ದೆಗಳಿದ್ದಾವೆ. ಮತ್ತು ಕಾರ್ಡಿಯಾಕ್ ಟೆಕ್ನಿಷಿಯನ್ಸ್ ಇದ್ದಾವೆ, ಕ್ಲಿನಿಕಲ್ ಸೈಕಾಲಜಿ, ECG ಟೆಕ್ನಿಷಿಯನು, ಅದಾದಮೇಲೆ ಹೆಲ್ತ್ ಆ್ಯಂಡ್ ಮ್ಯಾಲೇರಿಯಾ ಇನ್ಸ್ಪೆಕ್ಟರ್ ಇರ್ಬೋದು. ಅದರ ಜೊತೆಗೆ ಲ್ಯಾಬ್ರೋಟರಿ ಅಸಿಸ್ಟೆಂಟ್ಸ್, DMLT ಆದವರಿಗೆ, MRI, ರೇಡಿಯೋಗ್ರಾಫರ್, ಎಕ್ಸ್ರೇ ಟೆಕ್ನಿಷಿಯನ್ಸ್ ಇದ್ದಾವೆ, ಫಾರ್ಮಸಿಸ್ಟ್ ಇದ್ದಾವೆ, ಡಯಾಲಿಸಿಸ್ ಟೆಕ್ನಿಷಿಯನ್ಸು, ಫಾರ್ಮಸಿಸ್ಟು, ಆಪ್ಟೋಮೆಟ್ರಿಸ್ಟು, ಲ್ಯಾಬೋಟರಿ ಸೂಪರ್ಡೆಂಟು, ಡೆಂಟಲ್ ಹೈಜಿನಿಸ್ಟು, ಡೈಟಿಷಿಯನ್ಸು, ಖ್ಯಾತ ಲ್ಯಾಬೋಟರಿ ಟೆಕ್ನಿಷಿಯನ್ಸು, ಈ ಥರದಂಥ ಹುದ್ದೆಗಳನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಭಾಳಷ್ಟು ಹುದ್ದೆಗಳು ಇದ್ದಾವೆ. ಸೊ ಇದು ಕಾಸ್ಟು ಮತ್ತು ಪರ್ಸೆಂಟೇಜ್ ಇದರ ಮೇಲೆ, ಕಾಸ್ಟ್ಗಳ ಒಂದು ಆಧಾರದ ಮೇಲೆ ಡಿವೈಡನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಇದನ್ನೆಲ್ಲ ನೀವು ನೋಡಿಕೊಂಡು ಅಪ್ಲಿಕೇಶನ್ ನಿಮ್ಮ ಎಲಿಜಿಬಲ್ ಆಗ್ತೀರೋ ಇಲ್ಲ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ನೀವು ಇದರಲ್ಲಿ ಎಲಿಜಿಬಲ್ ಆಗೋಂಗಿದ್ದರೆ ಮಾತ್ರ ನೀವೇನು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ನರ್ಸಿಂಗ್ ಸೂಪರ್ಡೆಂಟಿಗೆ 700 ಹುದ್ದೆಗಳಿದ್ದಾವೆ. ಅದೇ ಇಲ್ಲಿ ಫಾರ್ಮಸಿಸ್ಟಿಗೆ 246 ಹುದ್ದೆಗಳು. ಅದನ್ನು ಹೊರತುಪಡಿಸಿದರೆ ಜಾಸ್ತಿ ಇರೋದು ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ 126 ಹುದ್ದೆಗಳಿದ್ದಾವೆ. ಆಮೇಲೆ ರಿಮೈನಿಂಗ್ ಎಲ್ಲವೂ ಕೂಡ 100 ಒಳಗಡೆ ಇದ್ದಾವೆ. ಎಕ್ಸ್ರೇ ಟೆಕ್ನಿಷಿಯನ್ಸ್ 64 ಹುದ್ದೆಗಳು. ಆಮೇಲೆ ಲ್ಯಾಬ್ರೋಟರಿ ಸೂಪರ್ಡೆಂಟ್ 27 ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ. ರಿಮೈನಿಂಗ್ ಲ್ಯಾಬ್ರೋಟರಿ ಗ್ರೇಡ್ ಅಸಿಸ್ಟೆಂಟ್ 94 ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ. ಇವೆಲ್ಲಗಳನ್ನು ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂತೆ ನೀವು ಅಪ್ಲೈಗಳನ್ನು ಮಾಡ್ಕೋಬೇಕಾಗುತ್ತೆ. ಈ ಒಂದು PDF ನಿಮ್ಗೆ ಏನಾದರೂ ಬೇಕಂದರೆ ನಮ್ಮ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ, ಅಲ್ಲಿ ನಿಮ್ಗೆ ಏನು ಮಾಡ್ತೇನೆ ಅಂತಂದರೆ ಈ ಒಂದು PDFನ ನಾನು ಶೇರ್ ಮಾಡ್ತೇನೆ. ಅದರ ಜೊತೆಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.